ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತು ಬಂದು ಬೆಳಿಗ್ಗೆ ಎದ್ದ ತಕ್ಷಣ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಂದ ನನ್ನ ದಿನ ಶುರು ಆಗ್ತಾ ಇದೆ. ಸೊ ಹುಡುಗರಿಗೆ ಸ್ಕೂಲ್ ಇರೋದ್ರಿಂದ ಇವತ್ತು ಏನಾದರೂ ಮಾಡ್ಕೊಡೋಣ ಸ್ವಲ್ಪ ಟಿಫನ್ನ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬಂದು ಒಂದು ಸೂಪರ್ ಡೂಪರ್ ಆಗಿರುವಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಎಸ್, ಹೌದು, ಇವತ್ತು ಮಿಂಟ್ ಪಲಾವ್ ರೈಸ್ನ ಮಾಡ್ತಾಯಿದ್ದೀನಿ. ಪುದೀನ ರೈಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಡೈಲಿ ಒಂದೇ ರೀತಿ ನಾವು ಟೊಮೊಟೊ ರೈಸು, ಪಲಾವು ಈ ರೀತಿ ಎಲ್ಲ ತಿಂತಿರ್ತೀವಲ್ಲ, ಸೊ ಇದೊಂಥರ ಡಿಫ್ರೆಂಟಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪೆಲ್ಲ ಇತ್ತಲ್ಲ, ಹಾಗಾಗಿ ಫ್ರೆಶ್ ಆಗಿರುವಾಗಲೇ ಪುದೀನ ಸೊಪ್ಪಿನ ಪಲಾವ್ನ ರೈಸ್ನ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಒಂದೆರಡು ದಿನ ಇಟ್ಟರೆ ಅದು ಫ್ರೆಶ್ನೆಸ್ಸು ಮತ್ತು ಟೇಸ್ಟು ಕೂಡ ಹಾಳಾಗಿಬಿಡುತ್ತೆ. ಹಾಗಾಗಿ ಸೊ ಎದ್ದ ತಕ್ಷಣ ಒಂದು ಕಡೆ ಬಿಸಿನೀರಿಟ್ಟಿದ್ದೀನಿ, ಇನ್ನೊಂದು ಕಡೆ ರೈಸ್ ಮಾಡ್ಕೊಳ್ಳೋಣ ಫಸ್ಟು ಅಂದ್ಬಿಟ್ಟು ರೈಸ್ ಕೂಡ ಇಟ್ಟಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಇನ್ನು ಸ್ವಲ್ಪ ಒಂದು ಚಿಕ್ಕ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಒಂದು 3 ಮೀಡಿಯಮ್ ಸೈಜು ಟೊಮೊಟೊನ ತೊಗೊಂಡಿದ್ದೀನಿ. ಬೇಕು ಅಂದರೆ ಇನ್ನೊಂದೆರಡು ಎಕ್ಸ್ಟ್ರಾ ಕ್ವಾಂಟಿಟಿ ತಕ್ಕನಂಗೆ ನಾವು ಹಾಕ್ಕೋಬೋದು. ಹಾಗೆಯೇ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಬಿಡಿಸಿ ತೊಗೋತಾ ಇದ್ದೀನಿ. ಸೊ ಹಿಂದಿನ ದಿನ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಏನೂ ಕೂಡ ಬಿಡಿಸಿರಲಿಲ್ಲ. ಹಂಗೇ ಈ ರೀತಿ ಒಂದು ರ್ಯಾಪರ್ ಕವರಲ್ಲೇ ಹಾಕ್ಬಿಟ್ಟಿದ್ದೆ. ಅದರಲ್ಲಿದ್ರೇ ಸ್ವಲ್ಪ ಒಂದು 4-5 ದಿನನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಬಿಡ್ಸೋಕ್ಕೆ ಹೋಗಿರಲಿಲ್ಲ. ಇವಾಗ ಬೇಕು ಅಂದಂಥ ಟೈಮಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಸೊ ಹಾಗೆ ಇದ್ರ ಜೊತೆ 1 ಇಂಚ್ ಆಗುವಷ್ಟು ಶುಂಠಿನೂ ಕೂಡ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಸೊಪ್ಪನ್ನೆಲ್ಲ ತೊಗೊಂಡು ಚೆನ್ನಾಗಿ ಒಂದು ಸಲ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊ ಹಾಗೆಯೇ 1 ಹಿಡಿ ಆಗುವಷ್ಟು ಅಥವಾ 1 ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆಯೇ ಶುಂಠಿ ಮತ್ತು ಏನಿದೆ ಇದು ಪುದೀನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಒಂದು 2-3 ಹಸಿಮೆಣ್ಸಿನ್ಕಾಯಿನೂ ಕೂಡ ನೀವು ಸೇರಿಸ್ಕೋಬೋದು. ಸೊ ನನ್ನ ಮಕ್ಕಳಿಗೆ ಖಾರ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಪೌಡ್ರೆಲ್ಲ ಹಾಕ್ತೀನಿ ಮಧ್ಯ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ ಈ ಟೈಮಲ್ಲಿ. ಸೊ ಇದನ್ನೆಲ್ಲ ತೊಗೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ರೀತಿಯಾಗಿ ನಮಗೆ ಇದು ಗ್ರೈಂಡ್ ಆಗಬೇಕು. ಸೊ ಆ ರೀತಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಪೇಸ್ಟ್ ಕೂಡ ರೆಡಿ ಆಗಿದೆ. ಸೊ ಹಾಗೆಯೇ ಅದನ್ನೆಲ್ಲ ಅಲ್ಲೇ ಏನಿರುತ್ತೆ ಸ್ವಿಚ್ಚೆಲ್ಲ ಆಫ್ ಮಾಡಿ ಪ್ಲಗ್ ಎಲ್ಲ ತೆಗೆದುಬಿಟ್ಟು ಮಿಕ್ಸಿನ ಎತ್ತಿಟ್ಕೊಂಡ್ಬಿಡ್ತೀನಿ. ಆಯಾ ಕೆಲಸ ಅಲ್ಲಲ್ಲೇ ಮುಗ್ದೋಗ್ಬಿಟ್ರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಎಲ್ಲ ಶೆಲ್ಫ್ ಮೇಲೇ ಜೋಡಿಸ್ಕೊಳ್ಳೋ ಥರ ಆಗಿಬಿಡುತ್ತೆ ಕೆಲಸ. ಆಮೇಲೆ 1 to ಡಬಲ್ ಕೆಲಸನ ಆಗ್ತಾ ಇರುತ್ತೆ. ಸೊ ನಾನು ಈ ರೀತಿ ಏನೇ ಕೆಲಸ ಇದ್ರೂ ಅಲ್ಲಲ್ಲೇ ಎತ್ತಿಟ್ಕೊಳ್ಳೋದು ಅಥವಾ ಗುಡಿಸೋದು ಅಥವಾ ಒಂದು ಕ್ಲೀನ್ ಮಾಡಿ ಇಟ್ಕೊಬಿಡೋದು, ಈ ರೀತಿ ಮಾಡ್ಕೊಂಬಿಡ್ತೀನಿ. ಸೊ ಫೈನಲಿ ನೋಡ್ತಿರ್ಬೋದು ನಮಗೆ ಈ ರೀತಿ ಒಂದು ಕಲರ್ನಲ್ಲಿ ನಮಗೆ ಪುದೀನ ಒಂದು ಟೊಮೊಟೊದು ಗ್ರೈಂಡ್ ಆಗಿರುವಂಥ ಪೇಸ್ಟ್ ರೆಡಿ ಆಗುತ್ತೆ. ಸೊ ಇನ್ನು ನೆಕ್ಸ್ಟು ರೈಸ್ ಕೂಡ ಒಂದು ಕಡೆ ರೆಡಿ ಆಗಿದೆ. ಅದನ್ನು ಕೂಡ ಒಂದು ತಟ್ಟೆಗೆ ಹಾರಲಿಕ್ಕೆ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟಿದ್ದೀನಿ. ಹಾಗೆಯೇ ಸ್ಟವ್ ಆನ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆ ಹಾಕಬೇಕಲ್ಲ, ಹಾಗಾಗಿ ಒಂದು ಬಾಣಲೆನ ಇಟ್ಕೊಂಡು ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪನೂ ಬೇಕಿದ್ದರೆ ಸೇರಿಸ್ಕೋಬೋದು. ಸೊ ತುಪ್ಪ ಖಾಲಿಯಾಗಿದೆ, ಹಾಗಾಗಿ ಒಂದು ಎಣ್ಣೆನೇ ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಏನೆಲ್ಲ ಮಸಾಲೆ ಸ್ಪೈಸಸ್ ಇರುತ್ತೋ ಪಲಾವ್ ಸ್ಪೈಸಸ್ಸು, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ ಮತ್ತು ಒಂದು ಏಲಕ್ಕಿ, ಪಲಾವ್ ಎಲೆ ಮತ್ತು 1 ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟೇನೇನು ಎಕ್ಸ್ಟ್ರಾ ಏನೂ ಹಾಕ್ಕೊಂಡಿಲ್ಲ. ಹಾಗೆಯೇ ಇದಕ್ಕೆ ಒಂದು 5-6 ಗೋಡಂಬಿನ ಈ ರೀತಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಳಗಡೆ ಚೆನ್ನಾಗಿರುತ್ತೆ ಫ್ರೈ ಆದಾಗ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಒಂದು 2-3 ಖಾರ ಇಲ್ಲದೆ ಇರುವಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಹಾಗೆಯೇ ಉದ್ದವಾಗಿ ಹಚ್ಕೊಂಡಿರುವಂಥ 1 ಕಪ್ ಆಗುವಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲೇ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲೇ. ಸೊ ಈ ಟೈಮಲ್ಲಿ ನಾನು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೆ ಈ ರೀತಿ. ಸೊ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಬೋದು. ಈರುಳ್ಳಿ ಹಾಕಿದ ತಕ್ಷಣವೇ ನಾನು ಸ್ಕಿಪ್ ಮಾಡಿದ್ದೀನಿ ಅದನ್ನು. ಬಟ್ ಏನಪ್ಪ ಅಂದರೆ ನಾನು ಗ್ರೈಂಡ್ ಮಾಡುವಾಗಲೇ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಮತ್ತೆ ಎಕ್ಸ್ಟ್ರಾ ಫ್ಲೇವರ್ ಏನು ಬೇಡ ಅಂತ ಹಾಕ್ಕೊಂಡಿಲ್ಲ ಅಲ್ಲಿ ಅಷ್ಟೇ. ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ. ಹಾಗೆಯೇ ಇದೆಲ್ಲ ಕ್ಯಾಪ್ಸಿಕಮ್ ಎಲ್ಲ ಪೂರ ಬೇಯೋ ತನಕ ಏನು ಬೇಡ, ಒಂದು 2 ಸಲ ಈ ಥರ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಂಡಿರುವಂಥ ಒಂದು ಪೇಸ್ಟನ್ನು ಇದರೊಳಗಡೆ ಸೇರಿಸ್ಕೊಂಡು ಇದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಮಗೆ. ಆ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಒಂದೊಳ್ಳೆ ಕಲ್ಲರು ಕೂಡ ಬಂದುಬಿಡುತ್ತೆ, ನ್ಯಾಚುರಲ್ ಕಲ್ಲರನ್ನೇ. ಹಾಗೆಯೇ ತುಂಬ ಒಂದು ಪುದೀನ ಸೊಪ್ಪೆಲ್ಲ ಹಾಕಿ ಗ್ರೈಂಡ್ ಮಾಡಿರ್ತೀವಲ್ಲ, ತುಂಬಾ ಚೆನ್ನಾಗಾಗಿರುತ್ತೆ. ಅದರಲ್ಲೂ ಸಿಕ್ಕಾಪಟ್ಟೆ ಇವತ್ತಿನ ಒಂದು ಮಿಂಟ್ ರೈಸ್ ಅಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹುಡುಗರಿಗೂ ಕೂಡ. ಈ ಮಸಾಲೆನೆಲ್ಲ 1 ನಿಮಿಷ ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಸೊ ಸ್ವಲ್ಪ ಕಲರ್ಗೋಸ್ಕರ 1 ಸ್ಪೂನ್ ಆಗುವಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಬಿಡುತ್ತೆ ಮಸಾಲೆದೆಲ್ಲ. ಆ ಟೈಮ್ ತನಕ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ನೆಕ್ಸ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಅನ್ನನ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸೂಪರ್ ಡೂಪರ್ ಆಗಿರುವಂಥ ಪುದೀನ ರೈಸ್ ರೆಡಿ ಆಗುತ್ತೆ.
ಇನ್ನು ರೈಸ್ ಕೂಡ ರೆಡಿ ಆಯಿತು. ಹಾಗೇ ಬಾಕ್ಸ್ಗೆ ಬಿಸಿ ಬಿಸಿ ಅಲ್ಲಲ್ಲೇ ಹಾಕ್ಬಿಡ್ತಾಯಿದ್ದೀನಿ. ಮತ್ತು ರಿಷುಗೆ ಮತ್ತು ಮೋಕ್ಷಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ. ಅವರು ತುಂಬ ವೇಸ್ಟ್ ಮಾಡೋದು ಜಾಸ್ತಿ, ಹಾಗಾಗಿ ಇಷ್ಟ ಆದರೆ ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ, ತಿನ್ಕೊಂಬರ್ತಾರೆ. ಸೊ ಬಾಕ್ಸ್ಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಇನ್ನು ಸ್ನ್ಯಾಕ್ಸ್ ರೆಡಿ ಮಾಡಬೇಕಲ್ವ. ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಒಂದು ಸೂಪರ್ ಆಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ಓಟ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇದ್ರ ಜೊತೆ ಅದು ಒಂದನ್ನು ಮಾಡ್ತಾಯಿದ್ದೀನಿ. ಸೊ ನಾನು ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ನಾಳೆ ಸ್ನ್ಯಾಕ್ಸ್ಗೆ ಹುಡುಗರು ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಓಟ್ಸಲ್ಲಿ ಏನಾದರೂ ಮಾಡಿಕೊಡೋಣ. ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು, ಅದು ಫ್ರೂಟ್ಸ್ ಹಾಕಿದ್ರೆ ಏನು ಮಾಡ್ತಾರೆ, ಡೈಲಿ ಅದನ್ನೇ ಹಾಕಿದ್ರೆ ತಿನ್ನಲ್ಲ. ಸೊ ಸ್ವಲ್ಪ ಚೇಂಜ್ ಇರಲಿ, ಸ್ವಲ್ಪ ಬಾಯಿಗೂ ಕೂಡ ರುಚಿ ಇದ್ದಂಗೆ ಇರುತ್ತೆ, ತಿಂತಾರೆ, ಹಾಗೆಯೇ ಹೆಲ್ದಿಯಾಗಿರುತ್ತೆ ಅಂತ ಹೇಳಿಬಿಟ್ಟು 1 ಕಪ್ ಆಗುವಷ್ಟು ನಾನು ಹಿಂದಿನ ದಿನ ನೈಟೇ ಓಟ್ಸ್ನ ತೊಗೊಂಡಿದ್ದೀನಿ. ಈ ರೀತಿ ಒಂದು ಹಾಟ್ ಬಾಕ್ಸ್ಗೆ ಅಥವಾ ಯಾವುದಾದ್ರೂ ಒಂದು ಬೌಲ್ಗೆ ಓಟ್ಸನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜಿಯಾ ಸೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಇದು ಕೂಡ ತುಂಬಾ ತಂಪಲ್ವ, ಹಾಗಾಗಿ ಇನ್ನು ಒಂದು 4-5 ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಚಿಲ್ಡ್ ಮಿಲ್ಕ್ ಅಂದರೆ ತಣ್ಣಗಿರೋ ಅಂಥ ಹಾಲನ್ನು 1 ಕಪ್ ಆಗುವಷ್ಟು ಇದರೊಳಗಡೆ ಹಾಕಿಬಿಟ್ಟು, ನೆಕ್ಸ್ಟು ಶುಗರ್ಗೆ ಅಂತ ಹೇಳಿಬಿಟ್ಟು ಸಕ್ಕರೆನ ಬಳಸ್ತಾ ಇಲ್ಲ. ಇತ್ತೀಚೆಗೆ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಸಕ್ಕರೆನ ಬಳಸೋದನ್ನ. ಸೊ ಜಗರಿನ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಏಕೆಂದರೆ ಫ್ರೂಟ್ಸ್ ಎಲ್ಲ ಹಾಕ್ತೀವಲ್ಲ, ಹಾಗಾಗಿ ಅದೇನೇ ಸ್ವೀಟ್ ಬರುತ್ತೆ. ಸೊ ಇದಕ್ಕೆ ಬೇಕು ಅಂತ ಹೇಳಿದ್ರೆ ಇದನ್ನು ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡುವಂಥ ಟೈಮಲ್ಲಿ ಹನಿ ಬೇಕಿದ್ರೂ ಹಾಕ್ಕೊಂಡು ತಿನ್ಬೋದು ಮೇಲ್ಗಡೆಯಿಂದ. ಸೊ ನಾನು ಹನಿನ ಬಳಸ್ತಾ ಇಲ್ಲ, ಬಟ್ ಅದಕ್ಕೋಸ್ಕರ ಹಿಂದಿನ ದಿನ ನೈಟೇ ಹಾಲೊಳಗಡೆ ಜಗರಿನ ಹಾಕಿದ್ರೆ ಚೆನ್ನಾಗಿ ಕರಗಿ ಸೆಟ್ ಆಗಿರುತ್ತಲ್ಲ, ಸ್ವೀಟ್ ಅನ್ನೋದು ಎಲ್ಲದಕ್ಕೂ ಹಿಡ್ದಿರುತ್ತೆ ಅಂತ ಹೇಳ್ಬಿಟ್ಟು ನೈಟೇ ಹಾಕ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಇವಾಗ ನಾನು ಒಂದು ಫ್ರೀಝರ್ನಲ್ಲಿ ಇಟ್ಬಿಡ್ತೀನಿ. ಓಕೆನಾ, ಫ್ರೀಝರ್ನಲ್ಲಾದರೂ ಇಟ್ಕೋಬೋದು, ಇಲ್ಲ ಕೆಳಗಡೆ ಒಂದು ಡೋರ್ ಇರುತ್ತಲ್ಲ, ಸೊ ಅಲ್ಲಾದರೂ ಇಟ್ಕೊಬೋದು. ಬಟ್ ನಾನು ಫ್ರೀಝರಲ್ಲಿ ಇಟ್ಟೆ, ಅದು ಸ್ವಲ್ಪ ಐಸ್ ಕ್ರೀಮ್ ರೀತಿ ಬರಲಿ ಅಂತ ಹೇಳ್ಬಿಟ್ಟು. ಇನ್ನು ಬೆಳಿಗ್ಗೆ ಎದ್ದು ಸ್ವಲ್ಪ ಈ ರೀತಿ ಆ್ಯಪಲ್ಲೆಲ್ಲ ಇತ್ತು, ಸೊ ಹಂಗಾಗಿ ಇದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾನಿದು ಬಳಸಿದಂಥ ಫ್ರೂಟ್ಸ್ ಬಂದು ಆ್ಯಪಲ್ ಆಗಿರ್ಬೋದು, ಮತ್ತು ಒಂದು ಸ್ವಲ್ಪ ದಾಳಿಂಬೆನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಬನಾನನ ತೊಗೊಂಡಿದ್ದೀನಿ. 3 ಐಟಮ್ಗಳನ್ನ ಸೊ ಇತ್ತು ಮನೇಲಿ, ಹಾಗಾಗಿ 3 ತೊಗೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಫ್ರೂಟ್ಸ್ ಬೇಕು ಅಂದರೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ತೊಗೋಬೋದು. ಸೊ ಇದನ್ನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಇವಾಗೊಂದು ಮಿಸ್ಟೇಕ್ ಕೂಡ ಮಾಡಿದೆ ನಾನು. ಏನಾಯಿತು ಅಂದರೆ, ನಾನು ಏನು ಹಿಂದಿನ ದಿನ ಹಾಟ್ ಬಾಕ್ಸಲ್ಲಿ ಹಾಕಿ ಓಟ್ಸ್ ಎಲ್ಲ ನೆನೆಯೋಕೆ ಇಟ್ಟಿದ್ನಲ್ಲ, ಅದನ್ನು ನಾನು ಮರೆತುಬಿಟ್ಟು ನಾನು ತೊಗೊಂಡೇ ಇಲ್ಲ ಈಚೆಗೆ, ಫ್ರೀಝರಲ್ಲೇ ಇತ್ತು. ಸೊ ಇದನ್ನು ಮಾಡೋ ಟೈಮಲ್ಲಿ ನಾನು ಎತ್ಕೊಂಡು ಬಂದೆ, ಬಟ್ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಸೊ ಈ ರೀತಿ ನಾವು ಮುಂಚೆನೇ ಎತ್ತು ತೆಗೆದಿಟ್ರೆ ಅದೇನಾಗುತ್ತೆ, ಎಲ್ಲ ಸ್ವಲ್ಪ ಕರಗಿರುತ್ತೆ. ಇವಾಗ ನೋಡಿ ತುಂಬ ಗಟ್ಟಿಯಾಗಿ ಆಗ್ಬಿಟ್ಟಿದೆ. ಇದು ಕರಗಬೇಕು ಅಂದರೆ ಮಿನಿಮಮ್ ಒಂದು 1/2 ಅವರ್ ಆದರೂ ನಮಗೆ ಟೈಮ್ ಬೇಕು. ಸೊ ಅಷ್ಟು ಟೈಮ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಒಂದು ಬೇರೆ ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹೇಗಿದ್ರೂ ಒಂದು 1/4 ಗಂಟೆಯಿಂದ ಒಂದು 20 ನಿಮಿಷದೊಳಗಡೆ ಇದು ಸ್ವಲ್ಪ ಕರಗಿರುತ್ತೆ, ಸ್ವಲ್ಪ ತೆಳುವಾಗಿರುತ್ತೆ. ಆವಾಗ ಮಕ್ಕಳಿಗೆ ಹೇಗಿದ್ರು ಸ್ನ್ಯಾಕ್ಸ್ ಇರೋದು ಮಧ್ಯಾಹ್ನ ಟೈಮ್ ಅಲ್ವಾ, ಹಾಗಾಗಿ ಅವ್ರು ತಿನ್ನೋದ್ರೊಳಗಡೆ ತುಂಬ ಚೆನ್ನಾಗಿ ಆಗಿರುತ್ತೆ ಇದು ಬಂದು. ಬಟ್ ಪರವಾಗಿಲ್ಲ, ಇದರೊಳಗಡೆ ಹಾಕಿ ಎಲ್ಲ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಮಗೆ ಯಾವುದೆಲ್ಲ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ವೋ, ಆ್ಯಪಲ್ಲು ಮತ್ತು ಬನಾನಾ ಹಾಗೆಯೇ ದಾಳಿಂಬೆ, ಇದನ್ನೆಲ್ಲ ಕೂಡ ಹಾಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ನು ಇದೆಲ್ಲ ಮಿಕ್ಸ್ ಆಗೋದ್ರೊಳಗಡೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಸ್ವಲ್ಪ ಕರಗಿದೆ. ಸೊ ಈ ಟೈಮಲ್ಲೇ ಇಬ್ಬರು ಬಾಕ್ಸ್ಗೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಹಾಗೆಯೇ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ವಾ, ಸೊ ಪ್ಲೀಸ್ ಬೇಗ ಹೋಗಿ ಚಾನಲ್ನ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ನನಗೆ ಅಂತ ಹೇಳ್ತಾ. ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾಯಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.